ಸನಾತನ ಧರ್ಮ ಸಮಾಜಕ್ಕೆ ನೀಡುವ ಸಂದೇಶ ಏನು? ಆನಂದವನ್ನು ಅನುಭವಿಸೋದಕ್ಕಾಗಿಯೇ ಜೀವಿಗಳು ಹುಟ್ಟಿಕೊಂಡಿದ್ದು ಅಂತ ಹೇಳುತ್ತೆ. ಪ್ರತಿಯೊಂದನ್ನು ಅಭ್ಯಾಸ ಮಾಡ್ತಾರೆ, ಪೂಜೆ ಪುನಸ್ಕಾರ ಇದೆಲ್ಲದನ್ನು ಮಾಡ್ತಾರೆ. ಇದನ್ನು ಹೊರತಾಗಿ ಏನಾದರೂ ಇದೆಯಾ? ಧರ್ಮ ಅಂದರೆ ಕುಂಕುಮವ ಇನ್ನೊಂದನ್ನು ಹಚ್ಕೊಳ್ಳೋದ ಅಂದರೆ ಇಷ್ಟೇ ಧರ್ಮ ಅಲ್ಲ. ಇದರ ಅಧ್ಯಯನಕ್ಕೆ ನಿಷಿದ್ಧಗಳೇನಾದರೂ ಇದೆಯಾ? ನಾವೆಲ್ಲ ನಾಗರಿಕರಲ್ವಾ ಅಂತಂದರೆ ಇಲ್ಲ. ನೀನೇನೋ ಒಂದು ಅರ್ಹತೆ ಪಡ್ಕೊಂಡ್ಬರ್ಬೇಕಾಗಿತ್ತು, ಅರ್ಹತೆ ಪಡ್ಕೊಂಡಿಲ್ಲ. ನಿಷಿದ್ಧ ಅನ್ನೋದು ಕಾಲಾನಂತರ ಅದರ ಅರ್ಥನ ಚೇಂಜ್ ಮಾಡ್ಕೊಂಡಿದ್ಯಾ? ಮನೆಗೆ ಯಾಕೆ ಬಾಗಿಲು, ಹೊರಗಡೆ ಯಾಕೆ ಗೇಟು ಅಂತ ಅಂದರೆ ಮುಕ್ತ ಪ್ರವೇಶ ಅಲ್ಲ ಅಂತ. ಪಂಗಡಗಳು ಇದೆಯಾ? ಇದ್ರೆ ಯಾಕೆ ಆಗಬೇಕಿತ್ತು? ಒಂದಿದ್ದಂತೆ ಇನ್ನೊಂದನ್ನು ಮಾಡಲಿಲ್ಲ ಅವನು. ವೈವಿಧ್ಯವೇ ಸೃಷ್ಟಿಯ ಧರ್ಮ. ಸನಾತನ ಧರ್ಮಕ್ಕೆ ಸೇವೆ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಸರ್? ಏನು ಮಾಡಬೇಕು? ನಿನಗೆ ನೆಮ್ಮದಿ ಇಲ್ಲ ಅಂತಾದರೆ, ನಿನ್ನ ಮನಸ್ಸಿಗೆ ಒಂದು ತಂಪಿಲ್ಲ ಅಂತಾದರೆ, ನೀನು ಖುಷಿ ಪಡೋದಿಲ್ಲ ಅಂತಂದರೆ ನೀನು ಧರ್ಮವನ್ನು ಉಳಿಸಿಲ್ಲ ಅಂತ ಅರ್ಥ. ನಮಸ್ಕಾರ ವೀಕ್ಷಕರೇ, ಧರ್ಮವಾಹಿನಿಯ ಧರ್ಮರಕ್ಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಧರ್ಮ ಅಂದರೇನು, ಸನಾತನ ಧರ್ಮ ಅಂದರೇನು, ಸನಾತನ ಧರ್ಮದ ಶ್ರೇಷ್ಠತೆ, ಸನಾತನ ಧರ್ಮ ಹಾಗೂ ವಿಜ್ಞಾನ ಈ ಕುರಿತು ಹಾಗೂ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ವಿ. ಇದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ ವಿದ್ವಾನ್ರಾದಂತಹ ಜಗದೀಶ್ ಶರ್ಮಾ ಸಂಪ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ಅದ್ಭುತವಾಗಿ ತುಂಬ ಮಾಹಿತಿಗಳನ್ನು ನೀಡಿದಿರಿ. ಈ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಕೇಳಬಯಸೋದೇನೆಂದರೆ, ಸನಾತನ ಧರ್ಮ ವೈಯಕ್ತಿಕವಾಗಿ ಅಥವಾ ಒಂದು ಸಮಾಜಕ್ಕೆ ನೀಡುವ ಸಂದೇಶ ಏನು? ಬದುಕಿನ ಎಲ್ಲ ಕ್ಷಣಗಳ ಬಗ್ಗೆ, ಎಲ್ಲ ನಡವಳಿಕೆಗಳ ಬಗ್ಗೆ, ಎಲ್ಲ ವರ್ತನೆಗಳ ಬಗ್ಗೆ ಅದು ಸಂದೇಶವನ್ನು ನೀಡುತ್ತಾ ಹೋಗುತ್ತೆ. ಆದರೆ ಬಹಳ ಮುಖ್ಯವಾಗಿ ಏನು ಸನಾತನ ಧರ್ಮದ ಸಂದೇಶ ಅಂತ ಅಂದರೆ, ಆನಂದವಾಗಿರಬೇಕು ಅನ್ನೋದೇ ಅದರ ಸಂದೇಶ. ಅದು ಸಮಾಜಕ್ಕಿರ್ಬೋದು, ವ್ಯಕ್ತಿಗಿರ್ಬೋದು. ವ್ಯಕ್ತಿ ಸಮಾಜ ಅನ್ನೋದು ಎರಡಲ್ಲ. ಅದು ವ್ಯಕ್ತಿಯೇ ಹಲವು ಜನರು ಸೇರಿದಾಗ ಸಮಾಜ ಅಂತ ಕರೆಸ್ಕೊಳ್ಳುತ್ತೆ, ಸಮೂಹ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಸಮೂಹ ಅಂತ ಅಂದರೆ ವ್ಯಕ್ತಿಗಳ ಗುಂಪು ಅಂತ. ಹಾಗಾಗಿ ಅಲ್ಲಿರೋದು ವ್ಯಕ್ತಿಗಳೇ ಆಗಿರೋದ್ರಿಂದ ಅದು ಸಂದೇಶ ಒಂದೇ. ಒಂದು ವ್ಯಕ್ತಿಗಳಿಗೆ ಅದೇನೇ ಸಮಾಜಕ್ಕೆ ಕೂಡ ಕೊಡುವ ಸಂದೇಶ ಏನು ಅಂತಂದರೆ, ಆನಂದವಾಗಿರಬೇಕು, ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ಮನುಷ್ಯ ಸುಖವಾಗಿರಬೇಕು ಅನ್ನೋದು. ಬರೋ ಪ್ರಶ್ನೆ ಏನು ಅಂತ ಅಂದರೆ, ಆನಂದ ಅಂದರೆ ಏನು, ಯಾವುದನ್ನು ಖುಷಿ ಅಂತ ಹೇಳಬೇಕು, ಮತ್ತು ಆ ಆನಂದವನ್ನು ಪಡ್ಕೊಳ್ಳೋದು ಹೇಗೆ, ಆನಂದವಾಗಿರೋದು ಹೇಗೆ ಅಂತೆಲ್ಲ ಅದರ ಮೇಲೆ ಪ್ರಶ್ನೆಗಳು ಆರಂಭ ಆಗ್ತವೆ. ಆನಂದ ಅಂತ ಅಂದರೆ ಬಹಳ ಸುಲಭವಾಗಿ ಹೊರಗಡೆ ಜಗತ್ತಿನಲ್ಲಿ ಹಲವು ತರಹದ ಸಂತೋಷಗಳನ್ನು, ಖುಷಿಗಳನ್ನು ನಾವು ನೋಡ್ತಾ ಇರ್ತೀವಿ. ಯಾರ್ಯಾರಿಗೋ ಯಾವುದ್ಯಾವುದರಲ್ಲೂ ಆನಂದ ಇರುತ್ತೆ. ಯಾರಿಗೋ ಪ್ರವಾಸದಲ್ಲಿ ಆನಂದ ಇರ್ಬೋದು, ಯಾರಿಗೋ ಆಹಾರ ಸೇವನೆಯಲ್ಲಿ ಆನಂದ ಇರ್ಬೋದು, ಯಾರಿಗೋ ಬಟ್ಟೆ ತೊಡೋದ್ರಲ್ಲಿ ಆನಂದ ಇರ್ಬೋದು, ಯಾರಿಗೋ ಹಣಕಾಸು ಜಾಸ್ತಿ ಇದ್ದರೆ ಸಿರಿವಂತಿಕೆಯಲ್ಲಿ ಆನಂದ ಇರ್ಬೋದು, ಇನ್ಯಾರಿಗೋ ಒಂದು ವೃತ್ತಿಯಲ್ಲಿ ಔನ್ನತ್ಯ ಸಿಕ್ಕಿದರೆ, ಪ್ರಮೋಷನ್ ಸಿಕ್ಕಿದರೆ ಅದರಲ್ಲಿ ಆನಂದ ಇರಬಹುದು. ಇನ್ಯಾರಿಗೋ ಇನ್ನೊಬ್ಬನಿಗೆ ತೊಂದರೆ ಕೊಡೋದರಲ್ಲೂ ಸಂತೋಷ ಸಿಗ್ಬೋದು. ಇನ್ಯಾರನ್ನು ಕೊಲೆ ಮಾಡಿ ಸಂತೋಷ ಪಡುವಂಥದ್ದು ಇರ್ಬೋದು. ಇನ್ನೊಬ್ಬರ ವಸ್ತುವನ್ನು, ಆಸ್ತಿ ಪಾಸ್ತಿ ಇನ್ಯಾವುದೋ ಒಂದನ್ನು, ಅವಕಾಶಗಳನ್ನು ಕಿತ್ತುಕೊಂಡು ಸಂತೋಷ ಪಡ್ಬೋದು. ಅಥವಾ ಹಾಗೆಲ್ಲ ಆದಾಗ ಅವನು ನೋಯ್ತಾನಲ್ಲ, ಅದನ್ನು ನೋಡಿ ಸಂತೋಷ ಪಡಬಹುದು. ಹಾಗೆ ನೋಡಿದಾಗ ಸಂತೋಷ ಅಂತನ್ನೋದು ವ್ಯಕ್ತಿಯ ಸಂಸ್ಕಾರದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಆಗುತ್ತೆ. ವ್ಯಕ್ತಿಯ ಆಕಾಂಕ್ಷೆಗೆ ಅನುಗುಣವಾಗಿ ಬೇರೆ ಆಗುತ್ತೆ. ಅಂದರೆ ಅವನಿಗೇನು ಆಸೆ ಇರುತ್ತೋ, ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅದು ಅವನಿಗೆ ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಹಾಗಿರುವಾಗ ಆನಂದವಾಗಿರಿ ಅಂತ ಅಂದರೆ, ಆನಂದ ಪಡಿ ಅಂತ ಅಂದರೆ ಯಾವುದು ಆನಂದ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ. ಮತ್ತು ಸನಾತನ ಧರ್ಮ ಅದನ್ನು ವ್ಯಾಖ್ಯಾನಿಸಬೇಕಾಗತ್ತೆ, ಮತ್ತು ಅದನ್ನು ವ್ಯಾಖ್ಯಾನಿಸಿದೆ. ಆನಂದ ಅಂದರೆ ಏನು, ನಿಜವಾಗಿ ಯಾವುದರಿಂದ ಬಂದಿದ್ದ ಆನಂದ ಅನ್ನೋದನ್ನು ವ್ಯಾಖ್ಯಾನಿಸದೇ ಇದ್ದರೆ ಯಾವುದು ಬೇಕಿದ್ರೂ ಆನಂದ ಅಂತ ಹೇಳಿ ಹಾಗೆ ಬದುಕೋದೇ ಸನಾತನ ಧರ್ಮದ ಆಶಯ ಅಂತ ಆಗಿಬಿಡತ್ತೆ. ಹಾಗಾಗಿ ಆನಂದ ಅಂತ ಕರಿತಾ ಇರೋದಿಲ್ಲ ಯಾವುದನ್ನು ಅಂತ ಅಂದರೆ, ಭಗವಂತನೊಂದಿಗೆ ಒಂದಾಗೋದನ್ನು ಅಥವಾ ಭಗವಂತನ ಸಾನ್ನಿಧ್ಯದಲ್ಲಿ, ಸಾಹಚರ್ಯದಲ್ಲಿ ಇರೋದನ್ನು ಆನಂದ ಅಂತ ಸನಾತನ ಧರ್ಮ ಕರೆಯುತ್ತೆ. ನಮ್ಮ ವೇದ ಉಪನಿಷತ್ತುಗಳಿಂದ ಆರಂಭಿಸಿ ಇಲ್ಲಿಯವರೆಗಿನ ಎಲ್ಲ ಸನಾತನ ಧರ್ಮದ ಸಾಹಿತ್ಯವೂ ಹೇಳೋದು ಏನನ್ನ ಅಂದರೆ, ಮೋಕ್ಷ, ಮುಕ್ತಿ, ನಿರ್ವಾಣ ಅನ್ನುವ ಹೆಸರಿನಲ್ಲಿ ಒಂದು ಭಗವತ್ ಸಾನ್ನಿಧ್ಯವನ್ನು ಪಡ್ಕೊಳ್ಬೇಕು ಮನುಷ್ಯ. ಯಾಕೆ ಅಂತ ಕೇಳಿದರೆ, ಅದರಲ್ಲಿ ಆನಂದ ಇದೆ. ಅದರಲ್ಲಿ ಎಂಥ ಆನಂದ ಇದೆ ಅಂತ ಅಂದರೆ, ನೋವಿಲ್ಲದಂಥ ಒಂದು ಆನಂದ ಇದೆ ಅದರಲ್ಲಿ ದುಃಖ ಇಲ್ಲ.
ಯಾವುದೇ ನಾವು ಹೊರ ಬದುಕಿನಲ್ಲಿ ಇವತ್ತಿನ ಭೌತಿಕದ ಬದುಕು ಅಂತ ಏನು ಕರೆಸ್ಕೊಳ್ತೀವಿ ಅದರಲ್ಲಿ ನಾವು ಸಂತೋಷ ಪಡ್ತೀವಲ್ಲ, ಅದರಲ್ಲಿ ದುಃಖವೂ ಇದೆ ಸಂತೋಷವೂ ಇದೆ, ಎರಡೂ ಸೇರಿಕೊಳ್ಳುತ್ತೆ. ಆದರೆ ಭಗವಂತನೊಡನೆ ಸೇರುವ ಅಂತ ಒಂದು ಆನಂದವನ್ನು ಹೆಸರಿಸ್ತಾರಲ್ಲ, ಎನ್ನ ದುಃಖೇನ, ದುಃಖದೊಂದಿಗೆ ಅದಕ್ಕೆ ಮಿಶ್ರಣವೇ ಇಲ್ಲ ಅಂತ, ದುಃಖವಿಲ್ಲದ ಕೇವಲ ಆನಂದ ಅನ್ನೋದು ಅಲ್ಲಿದೆ ಅಂತ. ಹಾಗಿದ್ರೆ ಇಲ್ಲಿ ಸಿಗುವ ಸುಖ ಸಂತೋಷಗಳೆಲ್ಲ ಏನು, ಇದನ್ನೆಲ್ಲ ಬಿಟ್ಟು ಬಿಡಬೇಕಾ ಅಂತ ಅಂದರೆ ಹಾಗಿಲ್ಲ. ಆ ಆನಂದವೇ ಸೃಷ್ಟಿಯಾಗಿ ವಿಸ್ತಾರವಾಗಿದೆ. ನಮ್ಮ ಬದುಕಿನಲ್ಲಿ ಎಲ್ಲೆಲ್ಲ ನಿಜವಾದ ಆನಂದ ಅನ್ನೋದು ಸಿಗತ್ತೋ ಅದು ಆ ಮಹಾ ಆನಂದ ಇದೆಯಲ್ಲ ಅದರ ತುಣುಕುಗಳು. ಆ ಆನಂದವನ್ನು ದೊಡ್ಡ ಸಾಗರ ಅಂತ ಕರೆದ್ರೆ, ದೊಡ್ಡ ಜಲಧಿ ಅಂತ ಕರೆದ್ರೆ, ಅದರ ಬಿಂದುಗಳು ನಮ್ಮ ಬದುಕಿನಲ್ಲಿ ಸಿಗುವ ಎಲ್ಲ ಆನಂದಗಳಾಗಿರುತ್ತವೆ. ಹಾಗಾಗಿ ಇಲ್ಲಿ ಸಿಗುವ ಸಣ್ಣ ಸಣ್ಣ ಆನಂದಗಳು ಕೂಡ ಅದು ಭಗವಂತನ ತನವೇ ಆಗಿರುತ್ತೆ, ಪರಮಾತ್ಮನ ತನವೇ ಆಗಿರುತ್ತೆ ಅಂತಾದಾಗ ಇಲ್ಲಿ ಆನಂದಗಳನ್ನು ಕೂಡ ಅನುಭವಿಸಬೇಕು. ಹಾಗೆ ಅನುಭವಿಸಬೇಕು ಅಂತಲೇ ಸೃಷ್ಟಿ. ಮತ್ತು ಸೃಷ್ಟಿಯಲ್ಲಿರುವಂತಹ ಸೌಕರ್ಯಗಳು, ಸೌಲಭ್ಯಗಳು, ಅನುಕೂಲಗಳು, ಆಸೆಗಳು ಮತ್ತು ಆಸೆಯನ್ನು ಈಡೇರಿಸುವಂತಹ ಕ್ರಿಯೆಗಳು ಮತ್ತು ಪರಿಕರಗಳು ಇವೆಲ್ಲವನ್ನೂ ಸೃಷ್ಟಿಯಲ್ಲಿ ಅಳವಡಿಸಿದ್ಯಾಕೆ? ಸೃಷ್ಟಿ ಮೂಲವಾದ ಚೈತನ್ಯ ಅಂತ ಅಂದರೆ ಇಲ್ಲಿರುವ ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸಬೇಕು ಅನ್ನುವ ಕಾರಣಕ್ಕಾಗಿ. ಹಾಗೆ ನೋಡಿದಾಗ ಪರಮಾನಂದ ಅಂತ ಕರೆಸಿಕೊಳ್ಳೋದು ಭಗವಂತನ ಜೊತೆಗೇ ಇರುವಂಥದ್ದಾದರೆ, ದುಃಖದೊಂದಿಗೆ ನೋವಿನೊಂದಿಗೆ ಸೇರಿಕೊಂಡಿದ್ದರೂ ಕೂಡ ಇಲ್ಲಿರುವ, ಅಂದರೆ ಅದು ಶಾಶ್ವತವಲ್ಲದ್ದಾದರೂ ಕೂಡ ಬಂದು ಹೋಗಿಬಿಡತ್ತೆ ಅನ್ನೋ ತರಹದ್ದಾದರೂ ಕೂಡ ಲೌಕಿಕದ ಬದುಕಿನಲ್ಲಿ ಪಡುವ ಎಲ್ಲ ಸುಖ ಸಂತೋಷಗಳು ಕೂಡ ಸನಾತನ ಧರ್ಮದ ಆಶಯವೇ ಆಗಿರುತ್ತೆ. ಸುಖ ಪಡ್ತಾ ಬದುಕಬೇಕು, ಸಂತೋಷ ಪಡ್ತಾ ಬದುಕಬೇಕು ಅಂತ. ಹಾಗಾಗಿಯೇ ಸನಾತನ ಧರ್ಮ ಅದು ಕೇವಲ ಮೋಕ್ಷದಂತಹ ವಿಷಯವನ್ನು ಮಾತ್ರ ಪ್ರತಿಪಾದಿಸೋದಿಲ್ಲ. ನಮ್ಮಲ್ಲಿ ಧರ್ಮದ ವ್ಯಾಪ್ತಿಗೆ ಬರದೇ ಇರುವಂತಹ ಯಾವ ಅಂಶವೂ ಇಲ್ಲ. ಅಂದರೆ ಒಂದು ಕೃಷಿ ಇದೆ, ಒಂದು ವ್ಯಾಪಾರ ಇದೆ. ಇವೆಲ್ಲ ಯಾಕಿದೆ ಅಂತ ಅಂದರೆ ವೃತ್ತಿಗಳಿವೆ, ಬೇರೆ ಬೇರೆ ವೃತ್ತಿಗಳಿವೆ ಸಮಾಜದಲ್ಲಿ. ಇವೆಲ್ಲ ಯಾಕಿವೆ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿದೆ, ಹಣ ಮಾಡೋದಕ್ಕಿದೆ, ಅದರ ಮೂಲಕ ಏನನ್ನೋ ಖರೀದಿಸೋದಕ್ಕಿದೆ. ಆದರೆ ಇವೆಲ್ಲವೂ ಕೂಡ ಧರ್ಮದ ಒಳಗೆ ಸೇರಿಕೊಳ್ಳುತ್ತೆ. ವ್ಯಾಪಾರವೂ ಧರ್ಮ ಆಗತ್ತೆ ಇಲ್ಲಿ, ಕೃಷಿಯೂ ಧರ್ಮ ಆಗತ್ತೆ ಇಲ್ಲಿ. ಎಲ್ಲ ವೃತ್ತಿಗಳು ಕೂಡ ಧರ್ಮದ ಒಳಗೆ ಸೇರಿಕೊಂಡು ಬಿಡುತ್ತವೆ. ಯಾಕೆ ಅಂತ ಅಂದರೆ ಇವೆಲ್ಲದರ ಉದ್ದೇಶ ಏನು? ಸುಖ ಪಡಬೇಕು, ಸಂತೋಷ ಪಡಬೇಕು, ನೆಮ್ಮದಿ ಪಡಬೇಕು ಅಂತ ಇದೆಯಲ್ಲ. ಒಟ್ಟು ಧರ್ಮದ ಆಶಯವೇ ಅದಾದಾಗ ಮತ್ತು ಇವುಗಳೆಲ್ಲದರಿಂದ ಬರುವ ಪರಿಣಾಮ ಫಲ ಏನು ಸಿಗತ್ತೋ ಅದು ಕೂಡ ಸಂತೋಷವೇ ಆಗಿರುವಾಗ ಇವೆಲ್ಲವೂ ಕೂಡ ಧರ್ಮದ ಒಳಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಸನಾತನ ಧರ್ಮದ ವ್ಯಾಪ್ತಿ ಕೇವಲ ಪೂಜೆ ಮಾಡು, ಹೋಮ ಮಾಡು, ದೇವರನ್ನು ಆರಾಧಿಸು, ನಿನ್ನ ದೇವರ ರೂಪ ಹೇಗಿದೆ, ನಿನ್ನ ದೇವರ ಸ್ವರೂಪ ಹೇಗಿದೆ, ಅವರನ್ನು ಹೀಗೆ ನೀನು ಆರಾಧಿಸಬೇಕು ಇಂತಿಂಥ ಕ್ರಮದಲ್ಲಿ ಅಂತ ಹೇಳಿ ಮುಗಿಸೋದಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಕರಿತಾ 4 ಪುರುಷಾರ್ಥಗಳು ಅಂತ ಹೇಳಿ ಇಡೀ ಬದುಕಿನ ಕುರಿತು ಸನಾತನ ಧರ್ಮ ಮಾತಾಡುತ್ತೆ. ಅಲ್ಲಿ ಧರ್ಮ ಇದೆ, ಅಲ್ಲಿ ಅರ್ಥ ಇದೆ. ಅರ್ಥ ಅಂದರೆ ಸಂಪತ್ತು, ಅದು ಹಣ ಇರಬಹುದು, ಬೇರೆ ಬೇರೆ ವಸ್ತುಗಳಿರಬಹುದು, ಇವೆಲ್ಲ ಸಂಪತ್ತು. ಅರ್ಥ ಇದೆ, ಕಾಮ ಇದೆ, ವಿವಿಧವಾದ ಆಕಾಂಕ್ಷೆಗಳಿವೆ, ಮತ್ತು ಮೋಕ್ಷವೂ ಇದೆ. ಇವೆಲ್ಲವೂ ಸೇರಿದ್ದು ಬದುಕು. ಇವೆಲ್ಲವೂ ಧರ್ಮಮಯವಾಗಿರಬೇಕು, ಇವೆಲ್ಲವೂ ಧರ್ಮದ ಅಂಗವಾಗಿರಬೇಕು ಅನ್ನೋದನ್ನು ತಂದಿದ್ದೇ ಆ ಕಾರಣಕ್ಕಾಗಿ. ಹಾಗಾಗಿ ಸನಾತನ ಧರ್ಮ ಆನಂದ ಪಡು ಅಂತ ಹೇಳುತ್ತೆ. ಆನಂದವನ್ನು ಅನುಭವಿಸೋದಕ್ಕಾಗಿಯೇ ಜೀವಿಗಳು ಹುಟ್ಟಿಕೊಂಡಿದ್ದು ಅಂತ ಹೇಳುತ್ತೆ. ಆ ಆನಂದವನ್ನು ಅರಸು ಅಂತ ಹೇಳುತ್ತೆ. ಮತ್ತು ಇಲ್ಲಿಯೂ ಆನಂದ ಇರಲಿ, ಮತ್ತು ಇದು ಕ್ಷಣಿಕವಾಗಿರೋದ್ರಿಂದ, ಅಂದರೆ ಬಂದು ಹೋಗೋದಾಗಿರೋದ್ರಿಂದ ಶಾಶ್ವತವಾದ ಆನಂದ ನಿನ್ನದಾಗಲಿ ಅಂತ ಹೇಳುತ್ತೆ. ಹಾಗಾಗಿ ಭೌತಿಕವಾಗಿಯೂ ಮತ್ತು ಪಾರಮಾರ್ಥಿಕವಾಗಿಯೂ, ಅಂದರೆ ಲೌಕಿಕವಾಗಿಯೂ ಅಲೌಕಿಕವಾಗಿಯೂ ಪ್ರತಿ ಜೀವಿಯು ನೆಮ್ಮದಿಯಿಂದ ಇರಬೇಕು ಅಂತ ಅನ್ನೋದು ಸನಾತನ ಧರ್ಮದ ಸಂದೇಶ, ಅದು ಅದರ ಆಶಯ. ಸರ್, ಈಗ ನೀವು ಹೇಳ್ತಾ ಇದ್ದೀರಿ ಆನಂದ ಅಂತ. ಈಗ ಆನಂದ ಅಂತಂದಾಗ ಈಗ ನನಗೆ ವೈಯಕ್ತಿಕವಾಗಿ ನಾನು ದೇವರ ನಾಮ ಪಠನೆ ಮಾಡೋದು ನನಗೆ ಆನಂದ. ಕೆಲವೊಬ್ಬರಿಗೆ ಪೂಜೆ ಮಾಡೋದು ಆನಂದ ಸಿಗುತ್ತೆ. ಇನ್ನು ಕೆಲವರಿಗೆ ದೇವಸ್ಥಾನದ ಮುಂದೆಯೇ, ಅದು ದೇವಸ್ಥಾನದ ಒಳಗಡೆನೇ ದೇವಸ್ಥಾನದ ಸೇವೆ ಮಾಡಿಕೊಂಡೇ ಅವರಿಗೆ ಆನಂದ ಸಿಗುತ್ತೆ. ಈಗ ಸನಾತನ ಧರ್ಮದಲ್ಲಿ ಆನಂದ ಅನ್ನೋ ಒಂದು ಆ ಪದಕ್ಕೆ ಪ್ರತ್ಯೇಕವಾದ ಒಂದು ಅರ್ಥ ಏನಾದರೂ ಇದೆಯಾ? ಅದೇ ಆನಂದ ಅಂತ ಅಂದರೆ ಭಗವಂತನ ಜೊತೆಗೆ ಜೋಡಿಸಿಕೊಂಡಿರೋದು, ಸೇರಿಕೊಂಡಿರೋದು ಅಂತಲೇ ಅರ್ಥ ಆನಂದ ಅನ್ನುವ ಶಬ್ದಕ್ಕೆ. ಅದನ್ನೇ ಮೋಕ್ಷ ಅನ್ನುವ ಹೆಸರಿನಲ್ಲಿ, ನಿರ್ವಾಣ ಅನ್ನುವ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಕರೆದರು. ಆನಂದ ಅಂದರೆ ಅದು ಏನದು ಅಂತ ಅಂದರೆ
ಯಾವುದು ಜೀವಿಗೆ ಯಾವ ದುಃಖವನ್ನು ಕೊಡೋದಿಲ್ವೋ ಅದಕ್ಕೆ ಆನಂದ ಅಂತ ಹೆಸರು. ಹಾಗಾಗಿ ಧರ್ಮ ವ್ಯಾಖ್ಯಾನ ಕೊಡೋದು ಆನಂದ ಅನ್ನೋದಕ್ಕೆ ಏನನ್ನ ಅಂದರೆ ಭಗವಂತ ಅಂತಲೇ ಕೊಡೋದು. ಅವನನ್ನು ಆನಂದಮಯ ಅಂತ ಕರೀತಾರೆ. ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ ಹಲವು ರೂಪಗಳಲ್ಲಿ ದೇವರನ್ನು ತೋರಿಸ್ತಾರೆ, ಆಕಾರಗಳಲ್ಲಿ. ಶಿವ, ವಿಷ್ಣು, ಗಣೇಶ, ದೇವಿ, ಹೀಗೆ ಅಸಂಖ್ಯವಾದ ಆಕಾರಗಳನ್ನು ದೇವರಿಗೆ ತೋರಿಸ್ತಾರೆ. ಆದರೆ ಮೂಲಭೂತವಾಗಿ ದೇವರು ಹೇಗಿದ್ದಾನೆ ಅಂದರೆ ಅವನು ಒಂದು ಬೆಳಕಿನ ಸಮುದ್ರದಂತೆ ಇದ್ದಾನೆ, ಅವನು ಆನಂದಮಯವಾಗಿದ್ದಾನೆ ಅಂತ ಕರೀತಾರೆ. ಭಗವಂತ ಇರೋದೇ ಆನಂದಮಯವಾಗಿ. ಆನಂದಮಯವಾಗಿ ಅಂದರೆ ಏನು ಅಂದರೆ ಅವನ ಸ್ವರೂಪವೇ ಆನಂದ ಅಂತ. ಅದಕ್ಕೊಂದು ಆಕೃತಿ ಇಲ್ಲ, ಅದಕ್ಕೊಂದು ಆಕಾರ ಇಲ್ಲ. ಮತ್ತೇನು ಅಂತ ಅಂದರೆ ಸಂಪೂರ್ಣವಾಗಿ ಅದು ಆನಂದ ಅಂತ. ಹಾಗಂದ್ರೆ ಏನು ಅರ್ಥ ಆಗೋದಿಲ್ಲ ನಮಗೆ. ಸಕ್ಕರೆ ಅಂದರೆ ಏನು ಅಂತ ಕೇಳ್ತೀವಲ್ಲ, ಸಕ್ಕರೆ ಅಂದರೆ ಸಿಹಿ ಅಂತ ಹೇಳಬೇಕಾಗತ್ತೆ ಉತ್ತರ. ಅಂದರೆ ಆ ಪದಾರ್ಥದ ಎಲ್ಲ ಕಡೆಯಲ್ಲೂ ಇರೋದು ಏನು ಅಂತ ಕೇಳಿದರೆ ಸಿಹಿ ಇದೆ. ಹಾಗೆ ಸಿಹಿ ಅನ್ನೋದಿದೆಯಲ್ಲ, ಅದೇ ಸಕ್ಕರೆಯ ಸ್ವರೂಪ, ಸಿಹಿಯೇ ಬೆಲ್ಲದ ಸ್ವರೂಪ ಅಂತ ಹೇಳಿದ ಹಾಗೆ ಭಗವಂತನ ಸ್ವರೂಪ ಯಾವುದು ಅಂದರೆ ಭಗವಂತನ ಸ್ವರೂಪ ಆನಂದ ಅಂತ. ಹಾಗಾಗಿ ಸನಾತನ ಧರ್ಮದ ಪ್ರಕಾರ ಆನಂದದ ವ್ಯಾಖ್ಯಾನ ಏನು ಅಂತ ಕೇಳಿದರೆ ಭಗವಂತ ಅನ್ನೋದೇ ಅದರ ವ್ಯಾಖ್ಯಾನ. ಭಗವಂತ ಹೇಗಿದಾನೋ ಅದೇ ಆನಂದ ಅಂತ. ಆ ಆನಂದದ ತುಣುಕುಗಳು ಸೃಷ್ಟಿಯಲ್ಲೆಲ್ಲ ವಿಸ್ತಾರ ಆಗಿರುತ್ತೆ. ಯಾಕೆ ವಿಸ್ತಾರ ಆಗಿರುತ್ತೆ ಅಂದರೆ ಇಡೀ ಸೃಷ್ಟಿಯನ್ನು ಸನಾತನ ಧರ್ಮ ಭಗವಂತನದ್ದೇ ವಿಸ್ತಾರ ಅನ್ನೋ ತರಹದಲ್ಲಿ ವ್ಯಾಖ್ಯಾನಿಸುತ್ತೆ. ಬೇರೆ ಬೇರೆ ದರ್ಶನಗಳಲ್ಲಿ ಸ್ವಲ್ಪ ವ್ಯತ್ಯಾಸದ ಮಾತುಗಳಿವೆ. ಆದರೆ ಈ ಸೃಷ್ಟಿಯೆಲ್ಲ ಇದೆಯಲ್ಲ, ಇದರ ಎಲ್ಲದರ ಹೊರಗುಗಳಲ್ಲಿ ಅವನಿದ್ದಾನೆ ಮತ್ತು ಇವೆಲ್ಲವೂ ಅವನೇ ಆಗಿದ್ದಾನೆ ಅನ್ನುವ ಮಾತುಗಳನ್ನು ಬೇರೆ ಬೇರೆ ದರ್ಶನಗಳು ಬೇರೆ ಬೇರೆ ಭಾಷೆಗಳಲ್ಲಿ ಹೇಳುತ್ತವೆ. ಅದರ ಅರ್ಥ ಏನು? ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಸಂತೋಷ ಸಿಗತ್ತೋ, ಯೋಗ್ಯವಾದ ಸಂತೋಷ, ನಾವು ಇನ್ನೊಂದು ಪ್ರಶ್ನೆಗೆ ಉತ್ತರಿಸುವಾಗ ಮಾತನಾಡಿಕೊಂಡ್ವಲ್ಲ, ಯಾರಿಗೋ ಒಬ್ಬನಿಗೆ ಇನ್ಯಾರನ್ನೋ ನೋಯಿಸಿ ಬರುವಂಥ ಸಂತೋಷ ಇದೆಯಲ್ಲ, ಅದು ಸಂತೋಷ ಅಲ್ಲ. ಆದರೆ ಯಾವುದು ಹಾಗಲ್ಲವೋ, ಇನ್ನೊಬ್ಬರಿಗೂ ಖುಷಿ ಕೊಟ್ಟು ತಾನೂ ಖುಷಿ ಪಡುವಂಥದ್ದಿರತ್ತೋ ಅವೆಲ್ಲವೂ ಕೂಡ ಭಗವಂತನ ಅಂಶವೇ ಆಗಿರೋದ್ರಿಂದಾಗಿ ಇವೆಲ್ಲವೂ ಭಗವಂತ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಇದು ಆನಂದ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಸನಾತನ ಧರ್ಮದಲ್ಲಿ ಆನಂದ ಅನ್ನೋದಕ್ಕೆ ಇರುವ ಅರ್ಥ ಏನು ಅಂದರೆ ಸೃಷ್ಟಿ ಮೂಲವಾದ ಚೈತನ್ಯ, ಸೃಷ್ಟಿಯ ಅಂತರಂಗ ಬಹಿರಂಗಗಳಲ್ಲೆಲ್ಲ ವ್ಯಾಪಿಸಿಕೊಂಡಿರುವ ಚೈತನ್ಯ ಇದೆಯಲ್ಲ, ನಾವು ಬೇರೆ ಬೇರೆ ಹೆಸರಲ್ಲಿ ಕರಿತೀವಲ್ಲ, ಅದೇ ಆನಂದ ಅನ್ನೋದು ಸನಾತನ ಧರ್ಮದ ವ್ಯಾಖ್ಯಾನ.